ರೇಷ್ಮಾ, ಸಾಮಾನ್ಯವಾಗಿ ಇವಾಗ ಯಾರ್ದಾದ್ರೂ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟಾಗ ಅದ್ರದ್ದು ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ. ಅಫ್ಕೋರ್ಸ್ ಪ್ರೆಷರ್ ಇದ್ದೇ ಇರುತ್ತೆ, ಯಾಕಂದರೆ ಅಷ್ಟೊಂದೆಲ್ಲ ಇನ್ಸ್ಪಿರೇಷನ್ಸ್ ಆಗಿ ತೊಗೊಳ್ಬೇಕಾದ್ರೆ ಮಂಜುಳಾ ಮ್ಯಾಮ್ ಆಗಿರಲಿ, ರಕ್ಷಿತಾ ಮ್ಯಾಮ್ ಆಗಿರಲಿ, ಮಾಲಾಶ್ರೀ ಮ್ಯಾಮ್ ಆಗಿರಲಿ, ಅವರೆಲ್ಲ ಆ ಥರ ಪಾತ್ರಗಳು ತುಂಬ ಮಾಡಿದ್ದಾರೆ. ಅವ್ರ ಬಾಡಿ ಲ್ಯಾಂಗ್ವೇಜ್, ಅವ್ರು ಹೇಳೋ ಡೈಲಾಗ್ಸ್, ಆ ಸ್ಲ್ಯಾಂಗಲ್ಲಿ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ನಮ್ಗೆ ಇವಾಗಲೂ ಎಂಜಾಯ್ ಮಾಡ್ತೀವಿ ಆ ಥರ ಪಾತ್ರ ನೋಡಬೇಕಾದ್ರೆ. ಸೊ ಆ ಥರ ಒಂದು ಪಾತ್ರ ನಾನು ನಿಭಾಯಿಸಬೇಕು ಇವಾಗ ಅಂತ ಬಂದಾಗ ಲಾಡ್ ಆಫ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾಕಂದರೆ ಪ್ರೇಮ್ ಸರ್ ಮಚ್ಚಲಕ್ಷ್ಮಿನ ಆಲ್ರೆಡಿ ವಿಷನೈಸ್ ಮಾಡಿದ್ದಾರೆ ಹೇಗಿರಬೇಕು, ಎಕ್ಸಾಕ್ಟ್ಲಿ ನಂಗೆ ಏನು ಬೇಕು ಅಂತ. ಸೊ ಅದಕ್ಕೆ ನಾನು ರೀಚ್ ಆಗಬೇಕು, ಅದನ್ನ ಜೀವ ತುಂಬಿಸ್ಬೇಕು ಮಚ್ಚಲಕ್ಷ್ಮಿಗೆ ಅಂದಾಗ ಟೇಕ್ಸ್ ಎ ಲಾಡ್ ಆಫ್ ಹೋಮ್ವರ್ಕ್ ಆ್ಯಂಡ್ ಆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಂಗೆ ಆಲ್ಸೋ ಗೊತ್ತು, ಯಾಕಂದರೆ ಏಕಲವ್ಯಲ್ಲಿ ಕೆಲಸ ಮಾಡಿದ್ದೀನಿ, ಪ್ರೇಮ್ ಸರ್ ಯಾವ ಆರ್ಟಿಸ್ಟ್ ಹತ್ರ ಹೇಗೆ ವರ್ಕ್ ಕೆಲಸ ತೊಗೋಬೇಕು, ಎಷ್ಟು ತೊಗೋಬೇಕು ಅಂತ ತುಂಬ ಪ್ರಿಸೈಸ್ಡ್ ಆಗಿ ಈಸ್ ಅಮೇಝಿಂಗ್ ಇನ್ ದ್ಯಾಟ್. ದೊಡ್ಡ ದೊಡ್ಡ ನಟರನ್ನ ಒಂದು ವೇದಿಕೆಗೆ ತೊಗೊಂಬಂದ್ಬಿಡ್ತಾರೆ ಆ್ಯಂಡ್ ಅದನ್ನು ಅದ್ಭುತವಾಗಿ ಬ್ಯಾಲೆನ್ಸು ಮಾಡ್ತೀರಿ. ನಾವು KD ಸಿನಿಮಾದಲ್ಲಿ ಯಾರಿದ್ದಾರೆ ಅಂತ ಲೆಕ್ಕ ಹಾಕ್ತಾ ಹೋದಾಗ ಹೌ ಹಿ ಬ್ಯಾಲೆನ್ಸಸ್, ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಇವ್ರನ್ನ ಅಂತ ಅನ್ಸ್ಬಿಡುತ್ತೆ. ನಥಿಂಗ್ ಆ ಥರ ಏನಿಲ್ಲ. ಪಾತ್ರಗಳಿಗೋಸ್ಕರ ನಾನು ಇದು ಮಾಡಿದೆ. ಒಂದು KVN ಅವರು ನಾನು ಸ್ಟಾರ್ಟಿಂಗ್ ಹೇಳಿದಾಗ ಇವ್ರು ನಾಕಣ ಇವ್ರು ಬಂದರೆ ಚೆನ್ನಾಗಿರುತ್ತೆ ಅಂತಂದಾಗ ಓಕೆ ಮಾಡಿ ಪ್ರೇಮ್ ಅವರೇ, ನೋಡಿ ಮಾಡ್ತಾರಾ ಕೇಳಿ ನೋಡಿ, ನಿಮ್ಗೆ ಇಫ್ ಯು ಓಕೆ ಐ ಆಮ್ ಡೂಯಿಂಗ್, ನಾನು ಎಸ್ ಎ ಪ್ರೊಡಕ್ಷನ್ ನಿಮ್ಗೆ ಓಕೆ ಅಂತಂದಾಗ ನಾನು ಮಾತಾಡ್ತೀನಿ ಅಂದೆ. ನನಗೆ ಓಕೆ, ನೀವು ಮಾತಾಡಿ ಪ್ರೇಮ್ ಅವರೇ. ಅದಾಗ ನಾನು ಹೋಗಿ ಒಂದೇ ಮಾತು ಕೇಳೋದು ಯಾರಿಗೇ ಆಗಲಿ, ಹೋಗ್ಬಿಟ್ಟು ಸರ್ ಈ ಥರದ್ದು ಒಂದು ಇದಿದೆ ಮಾಡ್ತೀರಾ, ಎರಡನೇ ಮಾತೇ ಆಡಲಿಲ್ಲ ಯಾರೂ ಅಷ್ಟೇ. ಬಂದು ಯಾವಾಗ ಡೇಟ್ ಹೇಳಪ್ಪ ಅನ್ನೋರು. ರವಿ ಸರ್ ಆಗಲಿ, ರಮೇಶ್ ಸರ್ ಆಗಲಿ, ಆ್ಯಂಡ್ ದೆನ್ ಸಂಜು ಬಾಬಾ ಆಗಲಿ, ಆ್ಯಂಡ್ ಶಿಲ್ಪಾ ಶೆಟ್ಟಿ ಅವರಾಗಲಿ, ಆ್ಯಂಡ್ ನಮ್ಮ ಡಾರ್ಲಿಂಗ್ ಕಿಚ್ಚ ಸುದೀಪ್ ಅವರಾಗಲಿ, ಸೊ ಯಾರೇ ಆಗಲಿ, ಸೊ ಏನೋ ನನ್ನ ಮೇಲೆ ಇರೋ ಪ್ರೀತಿನ ವಿಶ್ವಾಸನ, ಸೊ ಧ್ರುವನೂ ಇದ್ದಾನೆ ಸಿನಿಮಾದಲ್ಲಿ. ಸೊ ಸುದೀಪ್ ಸರ್ ಅವ್ನು ಕಂಡ್ರೆ ತುಂಬ ಇಟ್ಸ್ ಲೈಕ್ ತುಂಬ ಆತ್ಮೀಯ, ತುಂಬ ಅಣ್ಣ ತಮ್ಮ ಇದ್ದಂಗೆ. ಸೊ ಅವರು ತುಂಬ ಪ್ರೀತಿ ಮಾಡ್ತಾರೆ ಅವನನ್ನು. ಸೊ ಒಟ್ಟಾರೆ ಏನಾಗುತ್ತೆ, ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕಾದ್ರೆ ಏನೋ ಹೇಳ್ತೀವಿ, ಎಲ್ಲರೂ ಬಂದು ಸೇರ್ತಾರೆ ಅಂತ. ಎಲ್ಲರೂ ಬಂದು ನಮಗೆ KDಗೆ ಇನ್ವಾಲ್ವ್ ಆಗಿದ್ದಾರೆ. ಧ್ರುವ, ಶಿಲ್ಪಾ ಶೆಟ್ಟಿ ನಮ್ಮ ಕನ್ನಡದ ಕುವರಿ, ನಮ್ಮ ಕರಾವಳಿ ಬೆಡಗಿ, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರಿ. ಸೊ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಸಂಜಯ್ ದತ್ ಅವ್ರ ಬಗ್ಗೆ? ಗುಡ್. ಸಂಜು ಬಾಬಾ ಅಂದರೆ ನಾವು ಸಿನಿಮಾ ಬಗ್ಗೆ ಆಫ್ ಸ್ಕ್ರೀನಲ್ಲಿ ಸಂಜು ಬಾಬಾ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಅವರ ಜೈಲ್ ಎಪಿಸೋಡ್ಸು, ಅವರ ನಮ್ಮ ಏಜಲ್ಲಿ ಅವ್ರು ಹೆಂಗೆ ಕೆಲಸ ಮಾಡ್ತಾಯಿದ್ರು, ಸೊ ಅದನ್ನೆಲ್ಲ ಮಾತಾಡ್ತೀವಿ. ಬಟ್ ಶಿಲ್ಪಾ ಶೆಟ್ಟಿ ಮ್ಯಾಮ್ ಬಗ್ಗೆ ಇನ್ನೆಂತ ಇವ್ರು ಜಾಸ್ತಿ ಮಾತಾಡ್ತಾ ಇರ್ತಾರೆ. ನಾವು ಇನ್ನೇನು ಯೋಗ ಮಾಡಲ್ಲ ಇರ್ತಾರೆ ಸುಮ್ಮನೆ. KD ಏನಾಗಿ ಬರ್ತಿದ್ದಾನೆ, KD ಏನನ್ನ ತರ್ತಿದ್ದಾನೆ? KD ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಒಂದು ಮೆಸೇಜ್ ತರ್ತಾ ಇದ್ದಾನೆ. ಇವಾಗ ತುಂಬ ಕುಟುಂಬಗಳೇ ಇಲ್ಲ ಮೇಡಮ್. ಮತ್ತು ಅಣ್ಣ ತಮ್ಮದಿರ ವ್ಯಾಲ್ಯೂಸ್ ಹೇಳಿದ್ದಾರೆ, ತಂದೆ ತಾಯಿ ವ್ಯಾಲ್ಯೂಸ್, ಅಕ್ಕ ತಂಗಿರ ವ್ಯಾಲ್ಯೂಸ್. ಒಬ್ಬ ಮನುಷ್ಯ ಅವ್ರ ಫ್ಯಾಮಿಲಿಗೆ ಎಷ್ಟು ಸೆಕ್ಯೂರ್ ಆಗಿ ನಿಂತ್ಕೊತಾನೆ, ಐ ಆಮ್ ದೇರ್ ಡೋಂಟ್ ವರಿ ಅಂತ ಹೆಂಗೆ ನಿಂತ್ಕೊತಾನೆ, ವೆನ್ ಹೀಸ್ ಹೆಲ್ಪ್ಲೆಸ್ ಅವಾಗ್ಲೂ ನಮ್ಮವ್ರಿಗೋಸ್ಕರ ಹೆಂಗೆ ನಿಲ್ತಾನೆ ಅನ್ನೋದು ಆ ಟೆಂಪೋ ಸಕ್ಕದಾಗಿ ಬಿಲ್ಡ್ ಮಾಡಿದ್ದಾರೆ ಮೇಡಮ್. ಡೈರೆಕ್ಟರ್ ರವಿಚಂದ್ರನ್ ಅವರು ಅವರು ಸಿನಿಮಾದಲ್ಲಿ ಇರಬೇಕು ಅಂದರೆ ಎಲ್ಲ ಡೈರೆಕ್ಟ್ರು ಒಂದ್ಸೂರು ಎಕ್ಸ್ಟ್ರಾ ಓಕೆ ನಾನು ರೆಡಿ ಇದ್ದೀನಿ ಅನ್ಕೋಬೇಕು. ನನಗೆ ರವಿ ಸರ್ ಬಂದ್ಬಿಟ್ಟು ಫಸ್ಟ್ ಕೇಳಿದ ತಕ್ಷಣ ಎಷ್ಟು ದಿವಸ ಬೇಕು, ಯಾವಾಗ ಬರಬೇಕು, ಎರಡೇ ಡೈಲಾಗ್ ಕೇಳಿದ್ದು ನನಗೆ. ನಾನು ಎಲ್ಲಿ ಬರಬೇಕು, ಯಾವಾಗ ಬರ್ಬೇಕು ಅಂತ ಹೇಳೋ ಹೋಗ ಅಂದರು. ಕತೆ ಕೇಳಲಿಲ್ಲ, ಏನು ಕೇಳಲಿಲ್ಲ. ಅಂಡ್ ಅದಾದಮೇಲೆ ಅವ್ರಿಗೆ ಕಾಸ್ಟ್ಯೂಮ್ ಹಾಕಿ ಅವ್ರು ಹೇರ್ ಸ್ಟೈಲ್ ಮಾಡೋಕ್ಕೆ ಸುಮಾರು ಒಂದು 10 ದಿವಸ 12 ದಿವಸ ತಗೊಂಡೆ. ಚೇಂಜ್ ಮಾಡಿ ಅದಕ್ಕೊಂದಷ್ಟು ಬೈದರು ನನಗೆ. ನೀ ನನ್ನ ಮಗನೇ ಹೀರೋಯಿನ್ಗೆ ಚೇಂಜ್ ಮಾಡ್ತೀನಿ, ನಾನೆಲ್ಲ ತೊಗೊಂಡೋಗ್ಬಿಟ್ಟು ಹೀರೋಯಿನ್ಗೆ ಚೇಂಜ್ ಮಾಡಿಸುವೆ, ನೀ ನನ್ನ ಮಗ ಬಂದು ನನಗೆ ಚೇಂಜ್ ಮಾಡಿಸ್ತಾ ಇರ್ತೀವಿ 24 ಗಂಟೆ, ಇನ್ನೂ ಎಷ್ಟು ದಿವಸ ನೋಡ್ತೀವೋ ನನ್ನ ಕಾಸ್ಟ್ಯೂಮ್ ಹಾಕೊಂಡು ತೆಗ್ಸಿ ಯಾಕೆ ನೀನು ಏನೋ ನನ್ನ ಮಗ, ನೀನು ಆಗಪ್ಪ ನಿನ್ನ ಪಿಕ್ಚರ್ ಒಪ್ಕೊಂಡು ನನಗೆ ಏನೋರು. ಬಟ್ ಹೋಲ್ ಸಿನಿಮಾ ಇಟ್ಸ್ ಲೈಕ್ ಎ ಟ್ರೈಲರ್. ವಿಜುವಲ್ ಟ್ರೀಟ್ ಹಬ್ಬ ಇರುತ್ತೆ, ತುಂಬ ಹಬ್ಬ ಇರುತ್ತೆ. 2.5 ನಿಮಿಷ ಏನು ಟ್ರೈಲರ್ ಬಿಟ್ಟಿದ್ದೀವಿ, ಸಿನಿಮಾ 2.5 ಗಂಟೆ ಟ್ರೈಲರ್ ಇದ್ದಂಗೆ ಇರುತ್ತೆ ನಿಮಗೆ. ನಿಮ್ಮ ಅಸಂಖ್ಯಾತ ಅಭಿಮಾನಿಗಳಿಗೆ ಬಹಳ ವರ್ಷಗಳ ನಂತರ ಬರ್ತಾ ಇದ್ದೀರಾ, ನಾವು ಕಾದ್ವಿ, ಎಲ್ಲರೂ ಕಾದ್ವಿ, ಅಂತೂ ಇಂತೂ 30ನೇ ತಾರೀಕು KD ಆಗಿ ಬರ್ತಾ ಇದ್ದೀರಾ. ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಿ? ಬರೀ ನಮ್ಮ ಅಭಿಮಾನಿಗಳಿಗೆ ಅಲ್ಲದೆ ಎಲ್ಲ ಕನ್ನಡ ಕಲಾ ಅಭಿಮಾನಿಗಳಿಗೂ ಒಂದೇ ರಿಕ್ವೆಸ್ಟ್, ದಯವಿಟ್ಟು ಇದೇ ಏಪ್ರಿಲ್ 30ನೇ ತಾರೀಕು ಕುಟುಂಬದ ಸಮೇತ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕೆಂದರೆ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಚಿತ್ರ ಇದು, ಎಲ್ಲೂ ವಲ್ಗಾರಿಟೀಸ್ ಇಲ್ಲ. ಅಫ್ಕೋರ್ಸ್ ಒಂದು ಸ್ವಲ್ಪ ವೈಲೆನ್ಸ್ ಉಂಟು,
ಎಲ್ಲೂ ಹಿರಿಕರೇ ಆಗಲಿ ಯಾರೇ ಆಗಲಿ ಮುಜುಗರ ಪಡುವಂಥ ಯಾವ ಸೀನೂ ಇಲ್ಲ. ಆಮೇಲೆ ಎರಡೆರಡು ಸರಿ ಸೆನ್ಸಾರ್ ಆಗೋಗಿದೆ. ಸೊ ಇವಾಗ ಭಯ ಇಲ್ಲದೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಥ್ಯಾಂಕ್ ಯು ಸೊ ಮಚ್. ಜೈ ಶ್ರೀರಾಮ್. 30th ಏಪ್ರಿಲ್ಗೆ ನಮ್ಮ ಸಿನಿಮಾನ ನೋಡಿ ಖಂಡಿತ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ನಿಮ್ಮ 2 hours ಏನು ಕೊಡ್ತೀರಾ ನಮಗೆ, ಇಟ್ ವಿಲ್ ಬಿ ವರ್ತ್ ಇಟ್. ಸೊ ಪ್ಲೀಸ್ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾ ಕೇಡಿನ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಪ್ರೇಮ್ ಅವರೇ, ನಿಮ್ಮ ಕನಸಿನ ಕೂಸು ಬರ್ತಾ ಇದೆ. ನಾನು ಏನು ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನನಗೆ ಹೇಳೋಕ್ಕೆ ಏನೂ ಇಲ್ಲ, ಬಂದು ಪಿಕ್ಚರ್ ನೋಡಿ ಸಿನಿಮಾ ನೋಡಿ. ನನಗೆ ನನ್ನ ಸಿನಿಮಾನ, ನಮ್ಮ ಸಿನಿಮಾನ ನಾವೇ ವೈಭೀಕರಣ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ನೋಡಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಫನ್. ಅಂದರೆ ಇಂಟರ್ವ್ಯೂಗಿಂತ ಹೆಚ್ಚಾಗಿ ನಗು ತುಂಬಿತ್ತು. ಆ ನಗುವಿನ ಹಿಂದಿನ ಶ್ರಮ ಎಲ್ಲರಿಗೂ ಗೊತ್ತಾಯಿತು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮಿಸ್ ಮಾಡದೆ ಬೆಳ್ಳಿ ತೆರೆ ಮೇಲೆ KD ಏಪ್ರಿಲ್ 30ನೇ ತಾರೀಕು ಬರ್ತಾ ಇದ್ದಾನೆ. ಮಿಸ್ ಮಾಡದೆ ಭೇಟಿಯಾಗಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.